ಬಂಧುಗಳೇ ನಮಸ್ಕಾರ. ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಹುಬ್ಬಳ್ಳಿಯಲ್ಲಿ ಭೀಕರ ಘಟನೆಯೊಂದು ನಡೆದಿತ್ತು. ಅಲ್ಲಿನ ಇನಾಮ್ ವೀರಾಪುರ ಎನ್ನುವಂತಹ ಭಾಗದಲ್ಲಿ ಅಂತರ್ಜಾತಿ ವಿವಾಹವನ್ನು ಸಹಿಸದ ಹುಡುಗಿಯ ತಂದೆ ಹುಡುಗಿಯನ್ನೇ ಅಂದರೆ ತನ್ನ ಮಗಳನ್ನೇ ಗರ್ಭಿಣಿ ಅನ್ನೋದನ್ನು ಕೂಡ ನೋಡದೆ ಅತ್ಯಂತ ಭೀಕರವಾಗಿ ಕೊಂದು ಹಾಕಿದರು. ಹುಡುಗ ದಲಿತ ಸಮುದಾಯಕ್ಕೆ ಸೇರಿದರೆ ಹುಡುಗಿ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವಳು. ಹುಡುಗಿ ಮಾನ್ಯ ಪಾಟೀಲ್, ಹುಡುಗನ ಹೆಸರು ವಿವೇಕಾನಂದ. ಇಬ್ಬರು ಕೂಡ ಹಾವೇರಿಯಲ್ಲಿದ್ದರು. ಇತ್ತೀಚೆಗಷ್ಟೇ ಊರಿಗೆ ವಾಪಸ್ ಬಂದಿದ್ದರು ಗರ್ಭಿಣಿ ಎನ್ನುವಂಥ ಕಾರಣಕ್ಕಾಗಿ. ಆ ಸಂದರ್ಭದಲ್ಲಿ ಇಂಥದ್ದೊಂದು ಭೀಕರ ಘಟನೆ ನಡೆದಿದೆ. ಘಟನೆಗೆ ಸಂಬಂಧಪಟ್ಟ ಹಾಗೆ ಆರೋಪಿಗಳನ್ನು ಈಗಾಗಲೇ ಬಂಧಿಸಲಾಗಿದೆ. ಇಡೀ ರಾಜ್ಯಾದ್ಯಂತ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ತೀವ್ರ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಿದೆ. ಇದೀಗ ಸ್ವತಃ ಆ ಸಂತ್ರಸ್ತ ಯುವಕ ಅಂದರೆ ಆ ಹುಡುಗಿಯ ಗಂಡ ಮಾತನಾಡಿದ್ದಾರೆ, ಘಟನೆಯನ್ನು ವಿವರಿಸಿದ್ದಾರೆ. ಒಮ್ಮೆ ಬ್ರದರ್ ನಮಸ್ತೆ, ನಿಮ್ಮಿಬ್ಬರು ಪರಿಚಯ ಯಾವಾಗ ಆಗಿತ್ತು? ಸರ್ ನಮ್ಮ ಪರಿಚಯ ಅವರು ಧಾರವಾಡದಾಗ ಕಲ್ಯಾಣ ನಗರ ಅಂತಂದು ಕಾಲೇಜ್ ಹೋಗ್ತಿದ್ರು ಸರ್ ಅವ್ರು. ಹಾಂ ಅವಾಗಿಂದ ನನ್ನ ಪರಿಚಯ ಸರ್ ಅವರಿಬ್ಬರು. ನಮ್ಮ ಊರಿನವ್ರಾಗಿಂದ ಗೊತ್ತಿತ್ತು ಸರ್, ಪರಿಚಯ ಹಂಗೆ ಮಾತಾಡ್ಕೊಂತ ಪರಿಚಯ ಇದ್ದೀವಿ ಸರ್ ನಾವು. ಅದ ಹಂಗೆ ಲವ್ ಟರ್ನ್ ಆಗಿ ಸರ್ ಮಾತಾಡ್ಕೊಂತ ಇದ್ದೀವಿ ಸರ್ ನಾವು ಹಂಗೆ. ಅದೇ ನಮ್ಮ ಮನೆ ಒಳಗೆ ಗೊತ್ತಾಗಿಂದ ನಾವು ಅಪ್ಪಾಜಿ ಅವ್ರ ಮನೆ ಒಳಗೆ ಗೊತ್ತಾಯ್ತು ಸರ್ ಅದು. ಅಪ್ಪಾಜಿ ಹೋಗಿ ಮತ್ತೆ ಇಲ್ಲ ನೀವು ಬೇರೆದವ್ರಿಗೆ ಮದುವೆ ಮಾಡಿ ಕೊಟ್ಬಿಡ್ರಿ, ಜಾತಿ ಬೇರೆ ಆಕತಿ, ಮುಂದೆ ಪ್ರಾಬ್ಲಮ್ ಮಾಡ್ಕೊಂತೀರಿ ನೀವು ಅಂತಂದು ಅಪ್ಪಾಜಿನ ಹೇಳಿ ಸರ ಇದು ಮಾಡಿ ಬಂದಿತ್ತು ಸರ್. ನನ್ನ ಮತ್ತೆ ಇದಕ್ಕೆ ಏನ್ರಿಪ್ಪ ಧಾರವಾಡದಾಗ ಇಟ್ಟಿದ್ರಿ ಸರ್ ನನ್ನ, ಅವ್ರು ಆಕಿ ಊರಾಗಿದ್ದಾಗ ಅವ್ರು. ಹಾಂ ಸರ್, ನನ್ನ ಹಂಗೆ ಸಣ್ಣ ಜಾತಿ ಜೊತೆ ಇದೀನಿ ಅಂತಂದು ಹಂಗೆ ಹಿಂಗೆ ಹೊಲಸು ಬೇದಾಡಿ ಸರ್ ಹುಡುಗಿನ ಹೊಡೆದು ಬಿಟ್ರಿ ಸರ್ ಅವರು. ಬ್ರದರ್, ಒಂದು ಪ್ರಶ್ನೆ ಅಂದ್ರೆ, ನೀವು ಲವ್ ಮಾಡೋ ಟೈಮಲ್ಲಿ ಗೊತ್ತಿತ್ತಾ ಬೇರೆ ಬೇರೆ ಜಾತಿ ಮುಂದೆ ಸಮಸ್ಯೆ ಆಗಬಹುದು ಅಂತ? ಹಾಂ ಗೊತ್ತಿತ್ತು ಸರ್ ನಮ್ಗೆ, ಬೇರೆ ಜಾತಿ ಅಂತ ಹಾಂ ಗೊತ್ತಿತ್ತು? ಸರ್. ಜಾತಿ ಅಂತ ಅದು ಇಂಟೆನ್ಷನ್ ನಮ್ಮ ತಲೆಯಾಗ ಇದ್ದಿದ್ರಿ ಸರ್ ಜಾತಿ ಅನ್ನೋದು. ಆ ಹುಡುಗಿಗಾತು ಆತು ನಮಗದ ಸರ್, ಅವ್ರ ಮನೆಯೊಳಗೆ ಜಾತಿ ಇದು ಬಂತು ಸರ್ ಅದು. ಹಿಂಗಾಗಿ ವಿಚಾರ ಗೊತ್ತಾದ್ಮೇಲೆ ನಿಮ್ ತಂದೆ ಅವ್ರ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಅವರೇ ಹೇಳ್ತಾರೆ ನನ್ನ ಮಗನ್ ದೂರ ಇಡ್ತೀವಿ ಅಂತಾರೆ, ನಿಮ್ಮನ್ನ ಧಾರವಾಡಕ್ಕೆ ಕಳಿಸ್ತಾರೆ. ಹಾಂ ರೀ. ಆಮೇಲೆ ಏನಾಗುತ್ತೆ? ಆಮೇಲೆ ನನ್ನ ಅವರು ಆ ಹುಡುಗಿಗೆ ಮಾನ್ಯ ಹೊಡೆದಿಂದ ಸರ್, ಆ ಮಾನ್ಯ ನನ್ನ ಕಡೆ ನಾನು ಅಲ್ಲಿ ಧಾರವಾಡದೊಳಗೆ ಭರವಸೆ ಅಕಾಡೆಮಿ ಒಳಗೆ ಇರ್ತೇನೆ ಸರ್ ನಾನು. ಮಾನ್ಯ ಸೀದಾ ಅಲ್ಲಿ ನನ್ನ ಕಡೆ ಬಂದು ಇಲ್ಲ ನಮ್ಮಪ್ಪ ಹಂಗೆ ಹಿಂಗೆ ಹೊಡೆಯತಾನ, ನನಗೆ ಇರೋದಾಗಲ್ಲ, ನೀವು ಬರಲಿಲ್ಲ ನಾ ಏನ್ರ ಮಾಡ್ಕೊಂತೇನೆ ಅಂತ ನನ್ನ ಮುಂದಿದೆ ಹೇಳಿ ಸರ್. ನಾನು ಕರ್ಕೊಂಡು ಇಲ್ಲಿ ಉಳಿವಿಗೆ ಬಂದು ನಾವು ಮ್ಯಾರೇಜ್ ಆದೀವಿ ಸರ್. ಅಂದ್ರೆ ಆ ಹುಡುಗಿ ನಿಮ್ಮ ಹತ್ರನೇ ಬರ್ತಾರೆ, ಮನೇಲಿ ಹೊಡಿತಾ ಇದಾರೆ, ನನ್ನ ನಿಂದಿಸ್ತಿದ್ದಾರೆ, ನನ್ನ ಕರ್ಕೊಂಡು ಹೋಗು, ನನಗೆ ಇರಕ್ ಆಗ್ತಿಲ್ಲ ಅಂತ ಮಾನ್ಯ ಬಂದು ಹೇಳ್ತಾರೆ ನಿಮ್ಮ ಹತ್ರ. ಹಾಂ ಸರ್. ಆಮೇಲೆ ಹೋಗಿ ನೀವು ರಿಜಿಸ್ಟರ್ ಮ್ಯಾರೇಜ್ ಆಗ್ತೀರಾ? ಹಾಂ ರಿಜಿಸ್ಟರ್ ಮ್ಯಾರೇಜ್ ಆಗ್ತೀವಿ ಸರ್. ರಿಜಿಸ್ಟರ್ ಮ್ಯಾರೇಜ್ ಆಗಿ ಇವಾಗ ಮೇ ತಿಂಗಳೊಳಗೆ ಇದು ಮ್ಯಾರೇಜ್ ಆಗಿರ್ತದೆ ಸರ್ ನಮ್ದು. ಆ ಟೈಮಲ್ಲಿ ಏನು ಪೊಲೀಸ್ ಸ್ಟೇಷನ್ ಹೋಗಿದ್ರಾ? ಆ ಸ್ಟೇಷನ್ ಒಳಗೆ ಇದು ಮಾಡಿದ್ರಿ ಸರ್, ಅವ್ರು ಮಿಸ್ಸಿಂಗ್ ಕೇಸ್ ಕಂಪ್ಲೇಂಟ್ ಮಾಡಿದ್ರಿ ಸರ್ ಅವ್ರು ನಮ್ಮ ಮ್ಯಾಗ. ಅವ್ರ ಮನೆ ಒಳಗೆ ಗೊತ್ತಿದ್ದನು ನಮ್ಮ ಮ್ಯಾಲೆ ಮಿಸ್ಸಿಂಗ್ ಕಂಪ್ಲೇಂಟ್ ಮಾಡಿದ್ರಿ ಸರ್ ಅವ್ರು. ಅದು ಮತ್ತೆ ಸ್ಟೇಷನ್ಗೆ ಬಂದು ನಾವಿಬ್ಬರು ಸ್ಟೇಟ್ಮೆಂಟ್ ಕೊಟ್ಟು ನಾವು ಇಲ್ಲಿ ಹಾವೇರಿ ಒಳಗಿದ್ದೀವಿ ಸರ್. ಹಾವೇರಿ ಒಳಗಿದ್ದ ನನ್ನ ಹೆಂಡತಿ ಪ್ರೆಗ್ನೆಂಟ್ ಕನ್ಫರ್ಮ್ ಆಗಿದ್ದೆ ಸರ್. ಹಾವೇರಿಲಿ ಏನ್ ಮಾಡ್ತಿದ್ರಿ ನೀವು? ಹಾವೇರಿ ಒಳಗೆ ನಾನು ಸ್ಟೀಲ್ ಅಂಗಡಿ ಒಳಗೆ ಕೆಲ್ಸಕ್ಕೆ ಹೋಗ್ತಿದ್ದೆ ಸರ್ ನಾನು. ಮಾನ್ಯ ಮನೇಲೇ ಇದ್ರಾ? ಹಾಂ ಮನೆ ಮನ್ಯಾಗ ಇರ್ತಿದ್ದೆ. ಮಾನ್ಯ ಏನ್ ಓದ್ತಾ ಇದ್ದೀನಿ ಮಾನ್ಯ? ಇಂಜಿನಿಯರಿಂಗ್ ಸರ್, BE. ಬಿ. ನೀವು? ನಾನು BA ಮಾಡ್ತಿದ್ದೆ ಸರ್. ನೀವು ಕಂಪ್ಲೀಟ್ ಆಗಿತ್ತಾ ನಿಮ್ದು? ಇಲ್ಲ ಸರ್, ಫೈನಲ್ ಇಯರ್ ಇದ್ದೆ ಸರ್ ನಾನು. ಫೈನಲ್ ಇಯರ್. ವಯಸ್ಸು ಎಷ್ಟು ನಿಮ್ದು? 19, 20? 22 ಸರ್. 22 ಅಲ್ಲ? ಓಕೆ. ಅವರು ಹೆಚ್ಚು ಕಡಿಮೆ ನಿಮ್ಮ ವಯಸ್ಸೇ? ಅವ್ರು ನನ್ಕಿಂತ 2 ವರ್ಷ ಸಣ್ಣವ್ರು ಸರ್. ಚಿಕ್ಕವರಿದ್ರು. ಓಕೆ. ಅಲ್ಲ ಹಾವೇರಿಲಿ ಆರಾಮಾಗಿದ್ರ ನೀವು ಕೆಲಸ ಮಾಡ್ಕೊಂಡು? ಆರಾಮಾಗಿದ್ದೀವಿ ಸರ್. ಅದರಿಂದ ಇಲ್ಲಿ ಅಂಗನವಾಡಿ ಸ್ವಲ್ಪ ಪೇಪರ್ ಸಂಬಂಧ ಬರೋದ್ರಿಂದ ನಾವು ಇಲ್ಲಿ SP ಸರ್ ಅದೇ ಗುಂಜನ್ ಸರ್ ಅವ್ರಿಗೆ ಭೇಟಿಯಾಗಿ ಇಲ್ಲ ನಾವು ಮನೆಗೆ ಹೋಗ್ತಾ ಇದ್ದೀವಿ ಸರ್, ಹಿಂಗೆ ನಮಗೆ ಸ್ವಲ್ಪ ಡಾಕ್ಯುಮೆಂಟ್ಸ್ ಬೇಕಾಗ್ಯಾವ ಅಂತಂದು ಇನ್ಫಾರ್ಮ್ ಮಾಡಿ ಸರ್, ಒಂದು ಹಿರಿಯರನ್ನ ಕರ್ಕೊಂಡು ಬಂದು ಊರಿಗೆ ಭೇಟಿಯಾಗಿರ್ತೀವಿ ಸರ್ ಒಮ್ಮೆ. ಊರಿಗೆ ಆಮೇಲೆ ಬಂದು ಹೋಗಿ ಮಾಡ್ಕೊಂತ ಇದ್ದೀವಿ ಸರ್ ನಾವು. ಹುಡುಕ್ತಾ ಇರ್ತಾರ ಮನೇಲಿ ನೀವು ಎಲ್ಲಿದ್ದೀರಿ ಅಂದ್ರೆ ಅಂದ್ರೆ ನಾನು ಇಲ್ಲಿ ಹಾವೇರಿ ಒಳಗೆ ಇದ್ದಾಗ ಹುಡುಕಾಕ್ ಬಂದಾರ ಅಂತಂದು ಕಂಪ್ಲೇಂಟ್ ಮಾಡಿದಾಗ ಸರ್, ಅವ್ರೇನಂದ್ರ ಇಲ್ಲ ನಾವು ಹುಡುಕಾಕ್ ಬಂದಿಲ್ಲ, ನನ್ನ ಪಾಲಿಗೆ ಸತ್ತಾರಂತ ಕೈ ಬಿಟ್ಟವಿ ನಾವು ಅಂತಂದು ಈ ತರ ಮಾತಾಡಿದ್ರಿ ಸರ್ ಅವರು. ಹಿಂಗ್ ಮಾತಾಡಿದಾಗ ಅವ್ರೇನಂದ್ರೆ ಇಲ್ಲ ಅವ್ರ ಪುರ್ತಕ ಅವ್ರದಾರ, ನೀವು ನಿಮ್ ಪುರ್ತಕ ಇದ್ದು ಬಿಡ್ರಿ ಅಂತಂದು ಈ ತರ ಮಾತಾಡಿದ್ರು. ಹಂಗಾದಿಂದ ಸರ್ ನಾವು ಊರಿಗೆ ಬರೋದ ಹೋಗೋದು. ಈ ಸತಿ ಬಂದು ಒಂದು 8ನೇ ತಾರೀಕಿಗೆ ಬಂದಿದ್ದೆ ಸರ್ ನಾನು. ಸ್ವಲ್ಪ ದವಾಖಾನೆ ಚೆಕಪ್ ಒಂದಿಟ್ಟು ಎಂಟ್ರಿ ಕ್ಯಾಸ್ಟ್ ಮ್ಯಾರೇಜ್ ಅಪ್ಲಿಕೇಶನ್ ಅದು ಹಾಕೋದಿತ್ತಲ್ಲ ಸರ್, ಅದಕ್ಕಾಗಿ 2 ದಿನ ಎಕ್ಸ್ಟ್ರಾ ಉಳಿದೆ ಸರ್ ನಾ ಇಲ್ಲಿ. ನಿನ್ನೆ ನೋಡಿ ಸರ್ ನಾವು ಅಪ್ಪಾಜಿ ಹುಬ್ಳಿಗೆ ಹೋಗಿ ಬರೋ ಟೈಮ್ನಾಗ ಟ್ರ್ಯಾಕ್ಟರ್ ತೊಗೊಂಬಂದು ಪ್ರಕಾಶ್ ಕೂಡ ಏಕಾಏಕಿ ನಮ್ಮ ಅಪ್ಪಾಜಿ ನಮ್ಮ ಮಾಮ ಗುದ್ದಿ ಬಿಟ್ರಿ ಸರ್. ಅವ್ರನ್ನ ಗುದ್ದಿ ನಮ್ಮ ಅಪ್ಪಾಜಿ ಓಡೋಗ್ಯಾರ ಸರ್. ನಮ್ಮ ಅಪ್ಪಾಜಿ ನಮ್ಮ ಮಾಮ ಓಡೋಗಿ
ಒಮ್ಮೆ ಏನ್ ಮಾಡ್ರ ನಮ್ಮ ಮಾಮಾಗ ಇದು ಇದು ಹಿಡ್ಕೊಂಡು ಸರ್ ಕಂದ್ಲಿ ಹಿಡ್ಕೊಂಡು ಬಾ ಅಂತಂದು ಹೇಳೋ ಅಂತಂದು ಬೆದರಿಕೆ ಮಾಡ್ರಿ ಸರ್ ಅವ್ರು. ಈಗ ನಮ್ಮ ಅಪ್ಪಾಜಿ ಅಂತೇಳಿ ಬಂದಾಗ ಗೊತ್ತಾಯ್ತು ಸರ್ ಇದು ಮ್ಯಾಟ್ರ್ ನನಗೆ. ಅಂದಿಂದ ಅವ್ನು ಬಾ ಅಂದಿಂದ ನಾ ಬಂದ್ಬಿಡ್ತೀನಿ ಸರ್. ಒಮ್ಮೆ ಏನಾರ ಆಗಿರ್ಬೋದಲ್ಲ ಅಂತಂದು ಬಂದೆ ಸರ್ ನಾನು ನಮ್ಮ ಅಣ್ಣ ನಾನು ಸರ್. ಬಂದಿಂದ ನಾವು ಅಪ್ಪಾಜಿಯವ್ರು ಇದ್ದಿದ್ದೇ ಅಲ್ಲ ಸರ್ ಆ ಜಾಗದಾಗ. ಇದ್ದಿದ್ದೇ ಅಲ್ಲ, ಇವ್ರು ಡೈರೆಕ್ಟ್ ನನ್ನ ಮ್ಯಾಗ ಏಕಾಏಕಿ ಅಟ್ಯಾಕ್ ಮಾಡಿಬಿಡ್ತಾರೆ ಸರ್. ನಿಮ್ಮೆಲ್ಲೂ ಅಟ್ಯಾಕ್ ಆಗುತ್ತಾ? ಹಾಂ ಸರ್, ನಮ್ಮ ಅಣ್ಣನ ಮ್ಯಾಗ ನಾವಿಬ್ಬರು ಅವ್ರನ್ನ ತಪ್ಪಿಸ್ಕೊಂಡು ನಮ್ಮ ಅಣ್ಣ ನಾನು ಇಲ್ಲಿ ಧಾರವಾಡ ಇದು ಹುಬ್ಳಿ ಗ್ರಾಮೀಣ ಸ್ಟೇಷನ್ ಬಂದು ಕಂಪ್ಲೇಂಟ್ ಮಾಡ್ತೀವಿ ಸರ್. ಇಲ್ಲಿ ನಾವು ಕಂಪ್ಲೇಂಟ್ ಮಾಡೋ ಮನೆಗೆ ಹೋಗಿ ನಮ್ಮ ತಂಗ್ಯಾರ, ನಮ್ಮ ಮಮ್ಮಿ, ನಮ್ಮ ದೊಡ್ಡಪ್ಪನ, ಮಾನ್ಯನ ಎಲ್ಲಾರನ್ನೂ ಹೊಡೆದಿರ್ತಾರೆ ಸರ್ ಅವ್ರು. ನೀವು ಇಲ್ಲಿ ಸ್ಟೇಷನ್ಗೆ ಹೋದಾಗ ಅಲ್ಲಿ ಮನೆಗೆ ನುಗ್ತಾರೆ ಹೋಗಿ? ಅಲ್ಲಿ ಇದು ಮಾಡ್ರಿ ಸರ್. ಹಾಂ ಸರ್. ಅಲ್ಲಿ ನಿಮ್ಮ ಹೆಂಡತಿ ಮೇಲೆ ಹಲ್ಲೆ ಮಾಡ್ತಾರೆ, ಮಾನ್ಯ ಮೇಲೆ? ಹಾಂ ಸರ್. ಏನು ತಲವಾರ್ ತಗೊಂಡು ಕೊಚ್ಚಿದ್ ಅನ್ಸುತ್ತಲ್ಲ? ಹಾಂ ಸರ್, ಕೊಡ್ಲಿ ತಗೊಂಡು ಕೊಚ್ತಾರೆ. ಅಂದ್ರೆ ನೀವು ಹೋದಾಗ ಮಾನ್ಯ ಸ್ಥಿತಿ ಹೆಂಗಿತ್ತು ನೀವು ನೋಡಿದಾಗ? ಸರ್ ನಾನು ನಿನ್ನೆ ಹೋದ ಸರ್ ಸ್ಟೇಷನ್ನಾಗ ಪೂರ್ತಿ ಡೇ ಇಟ್ಕೊಂಡ್ರಿ ಸರ್ ನಾನು ನೈಟ್. ನೈಟ್ ಇಟ್ಕೊಂಡು ಬೆಳಿಗ್ಗೆನೂ ಕೈ ಬಿಡಲಿಲ್ಲ ಸರ್, ನಾನು ನೋಡಾಕ ಕೈ ಬಿಟ್ಟಿಲ್ಲ ಸರ್. ನೀವು ಸ್ಟೇಷನಲ್ಲೇ ಇದ್ರಿ ಆ ಟೈಮಲ್ಲಿ? ಹಾಂ ಸರ್. ಅಷ್ಟೊತ್ತಿಗೆ ಅಲ್ಲಿ ಮಾನ್ಯಂಗೆ ಹೋಗಿ ಹೊಡೆದಿದ್ದಾರೆ? ಹಾಂ, ಅಷ್ಟೊತ್ತಿಗೆ ಮಾನ್ಯ ಇಲ್ಲ ಅಂತಂದು ನಿನ್ನೆ ನೈಟಾಗ ಗೊತ್ತಾಯ್ತು ಸರ್ ನನಗೆ. ಪಾಪ ಎಷ್ಟು ಒದ್ದಾಡಿದ್ರೇನೋ, ಗರ್ಭಿಣಿ ಇದ್ರು ಅವರು? ಸರ್ ಎಷ್ಟು ಜೀವಿದ್ದೆ ಇದ್ದೆ ಸರ್ ನಾನು. ಅವ್ರು ಹಿಂಗೆ ಮಾಡಬಾರ್ದಿತ್ತು ಸರ್ ಅವರು. ಎಷ್ಟು ತಿಂಗಳಾಗಿತ್ತು ಮಾನ್ಯಗೆ? 7 months ಆಗಿತ್ತು ಸರ್. 7 months ಆಗಿತ್ತು. ಹಾಂ ಸರ್. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರಂತ ಹೊಡೆದಾಗ? ಕರ್ಕೊಂಡು ಹೋಗಿದ್ರಿ ಸರ್. ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗೋ ಮಟ್ಟ ಅಂದ್ರೆ ಸೀರಿಯಸ್ ಇದ್ರಿ ಸರ್ ಆಕಿ. ಅದು ಬಂದು 9:15ಕ್ಕೆ ಇಲ್ಲಿ ಡೆತ್ ಆದ್ಲು ಅಂತಂದು ಸುದ್ದಿ ಬಂತು ಸರ್ ನಮ್ಗೆ. ಹಿಂಗಾಗಿ ನಾನು ಇದನ್ನ ಆಯ್ತು ಸರ್ ನನ್ಗೆ. ಏನು ತಿಳಿಲಾರ್ದಂಗೆ ಆಯ್ತು ಸರ್ ನನಗೆ ಅವಾಗ. ಅಂದ್ರೆ ಅವರು ಸಾಯೋ ಟೈಮಲ್ಲಿ ನಿಮ್ಮ ಮುಖ ನೋಡೋಕ್ಕಾಗಲಿಲ್ಲ? ಹಾಂ ಸರ್. ಈಗ ಹೇಗಿದೆ ಬ್ರದರ್, ಊರಲ್ಲೆಲ್ಲ ಪರಿಸ್ಥಿತಿ ಹೇಗಿದೆ? ಅದೇ ಸ್ವಲ್ಪ ಜಾಸ್ತಿ ಇದೆಯಾ? ಊರೊಳಗೆ ಯಾರು ಸರ್ ನನ್ನ ಹೆಂಡತಿ ಉಷ್ಟ್ರು ಇದು ಮಾಡ್ಯಾರ ಸರ್. ಇಡೀ ಅಂಗಳ ಎಲ್ಲ ಅಡ್ಡಾಡ್ಯಾಳ ಸರ್. ಯಾರು ನನ್ನ ಬಿಡಿಸ್ಕೊಂತಾರಂತಂದು ಸರ್. ಯಾರು ಹೆಲ್ಪ್ ಮಾಡಿಲ್ಲ ಸರ್. ಆಕಿನ ಟ್ರ್ಯಾಕ್ಟರ್ ಸಂಧಿ ಒಳಗೆ ಹಾಕಿ ಅವರಪ್ಪ ಕುತ್ತಿಗೆಗೆ ಹೊಡೆದಾನ ಸರ್. ಈ ಥರ ಮಾಡ್ಯಾನ ಸರ್ ನಾವು ಇವತ್ತು. ನಮ್ಮ ತಂಗಿಯಾರು, ನಮ್ಮ ಸಣ್ಣ ತಂಗಿ, ನಮ್ಮ ದೊಡ್ಡ ತಂಗಿ ಕೈ ಮುರಿದಾರ ಸರ್. ನಮ್ಮ ತಂಗಿ ತಲೆ, ನಮ್ಮ ಮಮ್ಮಿ ಈಗ ICUದಾಗ ಅದಾರ ರೀ. ನಮ್ಮ ದೊಡ್ಡಪ್ಪನ ICUದಾಗ ಅದಾರ. ಇಷ್ಟು ಇದು ಮಾಡ್ಯಾರ ಸರ್ ಅವ್ರು ನಮ್ಮಾಗ ಹಲ್ಲೆ ಮಾಡ್ಯಾರ. ಯಾರು ಒಬ್ಬರು ಊರನವರು ಏನ್ ಆಗಾಕತ್ತೈತಿ ಅಂತ ನೋಡಿಲ್ಲ ಸರ್ ಬಂದು. ಊರಲ್ಲೆಲ್ಲ ನೋಡ್ತಾ ಇದ್ರು ಅನ್ಸುತ್ತಲ್ಲ ಊರಲ್ಲೆಲ್ಲ? ಹಾಂ ಸರ್, ಉಷ್ಟ್ರು ಕದ ಹಾಕೊಂಡು ಇದು ಮಾಡ್ರಿ ಸರ್. ಏನಾದ್ರೂ ಆಗ್ಲಿ ಅಂತ ಸುಮ್ಮನೆ ಇದ್ರೇನೋ? ಹಾಂ ಸರ್. ಇನ್ನೊಂದು ಮಾಹಿತಿ ಬಂತು, ಊರ್ನವರೇ ಪ್ರಚೋದನೆ ಕೊಡ್ತಿದ್ರು ಅಂತ ಹೇಳಿ. ಅಂದ್ರೆ ಅವನ ಜೊತೆ ಓಡೋಗಿದ್ದಾನೆ, ನೀವು ಸುಮ್ನೆ ಕೂತಿದ್ರಿ ಹಂಗೆ ಹಿಂಗೆ? ಹಾಂ ಸರ್, ಈ ತರ ಭಾಳ ಇದ್ರು ಸರ್. ಅವ್ರು ಮಾತಾಡಿಲ್ಲ ಅಂದ್ರು ಮಾತಾಡೋರು ಭಾಳ ಇದ್ರು ಸರ್. ಪಾಪ ಮಾನ್ಯ ಆ ಟೈಮಲ್ಲಿ ಭಾಳ ಕೇಳ್ಕೊಂಡ್ರ ಅನ್ಸುತ್ತೆ, ಯಾರಾದ್ರೂ ಹೆಲ್ಪ್ ಮಾಡ್ತಾರಾ ಅಂತ ಹೇಳಿ. ಸರ್ ಪೂರ್ತಿ ಅಂಗಳ ಅಡ್ಡಾಡ್ಯಾಳ ಸರ್ ಆಕಿ. ಆ ಟೈಮ್ನಾಗ ನನ್ಗೂ ಮೋಸ ಮಾಡಿ ಕರೆಸ್ಕೊಂಡ್ರಿ ಸರ್ ಅವ್ರು. ನಾನರ ಇದ್ದಿದ್ರೆ ನನಗರ ಏನಾರ ಆಗಿದ್ರು ಆಕಿಗೆ ಏನು ಮಾಡಿಸ್ಕೊಡ್ತಿದ್ರು ಸರ್ ನಾನು. ನನ್ನ ಪ್ರಕಾರ ನಿಮ್ಮಿಬ್ಬರಿಗೂ ಸ್ಕೆಚ್ ಹಾಕಿದ್ರು ಅನ್ಸುತ್ತೆ ಮೊದಲೇ? ಹಾಂ ಸರ್, ಮೇನ್ ಅವ್ರು ಟಾರ್ಗೆಟ್ ಹಾಕಿ ಸರ್. ಇವತ್ತು ಬೆಳಿಗ್ಗೆ ಸ್ಟೇಷನ್ ಬಂದು ಸರ್ ಅವ. ನಾನು ತಲೆ ಒಳಗೆ ಬೇರೆ ಬೇರೆನ ಓಡಿದ್ ಸರ್. ಆದ್ರೆ ಬೇಡ, ಕಾನೂನು ಐತಿ ಅಂತಂದು ಸುಮ್ಮನೆ ಆದೆ ಸರ್. ಹಾಂ ಸರ್. ಇದೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ಬ್ರದರ್? ಅಂದ್ರೆ ಈ ಟೈಮಲ್ಲಿ ಕೇಳೋ ಪ್ರಶ್ನೆ ಅಲ್ಲ, ಆದ್ರೂ ಒಂದು ಚೆನ್ನಾಗಿ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ. ಅಂದ್ರೆ ಒಬ್ರು ದಲಿತ ಸಮುದಾಯ ಅಂತ, ಇನ್ನೊಬ್ರು ಮೇಲ್ಜಾತಿ ಕೆಳಜಾತಿ, ನೀವು ಅದು ಯಾವ್ದು ನೋಡದೆ ಪ್ರೀತಿ ಮಾಡಿದ್ರಿ ಸರ್? ನಾವು ಯಾವ್ದು ಜಾತಿ ಗೀತಿ ಅದು ನಮ್ಮ ನಡುವಿದ್ದಿದ್ದಿಲ್ಲ ಸರ್. ಈಗ ಇವರು ಮಾನ್ಯರ ಪಪ್ಪಾನ ಸರ್, ಅವರು ವಯಸ್ಸಿದ್ದಾಗ ಮುಸ್ಲಿಂ ಹುಡುಗಿ ಜೊತೆ ಲವ್ ಮಾಡಿ ಎಣ್ಣೆ ಕುಡ್ದು KMC ಒಳಗೆಲ್ಲ ಅಡ್ಮಿಟ್ ಆಗಿ ಇಡೀ ಊರಾಗ ಸುದ್ದಿತ್ತು ಮೇಡಮ್ ಸರ್ ಇದು. ಅವಾಗ ಅವ್ರು ಮಾಡಿದ ತಪ್ಪಲ್ಲ ಅಂದ್ರೆ ಸರ್, ಇವಾಗ ನಾವು ಮಾಡಿದ ತಪ್ಪಲ್ಲ ಅಂತಂದು ಅವ್ರು ತಿಳ್ಕೊಂಡು ನಮ್ಗೆ ಸುಮ್ಮನೆ ಬಿಡ್ಬೇಕಾಗಿತ್ತು ಸರ್ ಅವರು. ಅದ್ರಲ್ಲಿ ನಂಗೆ ಮಾಡಲಿಲ್ಲ ಸರ್ ಅವರು. ಕಾಲ ಅದಕ್ಕೆ ಉತ್ತರ ಕೊಡ್ತದೆ ಸರ್. ಈಗ ಕಾನೂನು ಎಲ್ಲ ಇದು ಸ್ಟೇಟ್ಮೆಂಟ್ ರೈಟ್ ಅದಾವ ಸರ್, ಎವಿಡೆನ್ಸ್ ಅದಾವ ಸರ್. ಕ್ಯಾಮ್ರಾ ಐತೆ ಸರ್ ನಮ್ಮ ಮನೆಗೆ. ಅವ್ರ ಮನೆಗೆ ಬಂದು ಅಟ್ಯಾಕ್ ಮಾಡಿದ್ದೆಲ್ಲ ಇದೈತೆ ಸರ್. ಬಟ್ ನನ್ಗೇನ್ ಬೇಜಾರಂದ್ರ ಮಾನ್ಯನ ಇದು ಮಾಡಿಬಿಟ್ರಿ ಸರ್ ಅವ್ರು. ನಾವೇನ್ ಹೊಡೆದ್ ಬಿದ್ದು ಏನಾರ ಆಗಿದ್ರು ನಾನು ಅವ್ರು ಇದು ಮಾಡ್ಕೊಂತಿದ್ದೆ ಸರ್. ಆ ಮಗುನು ಭೂಮಿಗೆ ಬರಕ್ ಅವಕಾಶ ಕೊಡ್ಲಿಲ್ಲ ಅವರು? ಹಾಂ ಸರ್. ಈ ತರ ಆಯ್ತು ಸರ್. ನೀವು ಹಾವೇರಿಲಿದ್ದಾಗ ಆರಾಮಾಗಿದ್ರ ಅಲ್ಲಿ ಕೆಲಸ ಎಲ್ಲ ಮಾಡ್ಕೊಂಡು? ಹಾಂ, ಅಲ್ಲಿ ಆರಾಮ ಇದ್ದೀವಿ ಸರ್. ಇದು ಏನಿಲ್ಲ ಸರ್, ನಾವು ಬಂದು ಒಂದು 10-15 ದಿನದಾಗ ಇವ್ರು ಇದು ಮಾಡ್ಯಾರ ಸರ್, ಇಷ್ಟ ಸರ್. ಅಲ್ಲೇ ಹಾಂ ಸರ್. ಅಲ್ಲೇ ಇದ್ದಿದ್ರು ಜೀವ ಉಳಿತಿತ್ತು ಅನ್ಸುತ್ತೆ. ಹಾಂ ಸರ್.
ಈಗ ಓಕೆ ಬ್ರದರ್, ಇನ್ನೇನು ನಾನು ಜಾಸ್ತಿ ಹೇಳಕ್ ಹೋಗಲ್ಲ, ಜನಕ್ಕೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ನಿಮ್ಮನ್ನು ಮಾತಾಡಿಸ್ದೆ. ಹಾಂ ಸರ್. ನೋಡೋಣ ಬ್ರದರ್ ಏನಾಗುತ್ತೆ ಅಂತೇಳಿ. ಥ್ಯಾಂಕ್ ಯು ಬ್ರದರ್. ಹಾಂ ಸರ್. ಸರ್ ಹಾಂ ಬ್ರದರ್ ಹೇಳಿ. ಸರ್ ಇದು ಇದು ಸುಮ್ಮನೆ ಇದು ಮುಗಿಬಾರ್ದು ಸರ್. ಇದು ಭಾಳ ಅಂದ್ರೆ ಭಾಳ ಅಂದ್ರೆ ಸ್ವಲ್ಪ ಮ್ಯಾಗ್ಲಿಂದ್ರ ಪ್ರೆಷರ್ ಐತೆ ಸರ್. ಹಾಂ, ಯಾಕಂದ್ರೆ ನಮ್ದು ಕೆಳವರ್ಗ ಅಲ್ಲ ಸರ್, ಅವ್ರ ಮೇಲವ್ರಿಗೆ ಸಪೋರ್ಟ್ ಜಾಸ್ತಿ ಇರ್ತೈತೆ ಸರ್. ಈ ಕೇಸ್ ಸುಮ್ಮನೆ ಅಷ್ಟು ಸಲೀಸಾಗಿ ಮುಗಿಬಾರ್ದು ಸರ್ ಇದು. ಹಾಂ ಸರ್, ನನ್ನ ಫ್ಯಾಮಿಲಿ ಪೂರ್ತಿ ಅರ್ಧಕ್ಕರ್ಧ ನಾಶ ಇದಾಗೈತೆ ಸರ್. ಈಗ ಪೂರ್ತಿ ಕಮ್ಮಿ, ಅವ್ರು ಅರ್ಧ ಜನ್ಮನ ತಗೊಂಡ್ರಿ ಸರ್. ಈಗ ಅವ್ರು ಯಾರು ಈ ಹತ್ಯೆ ಮಾಡ್ಯಾರ ನೋಡಿ, ಅವ್ರು ಯಾರು ಜೀವ ಸಹಿತ ಉಳಿಬಾರ್ದು ಸರ್. ಆ ಥರನ ಆಗ್ಬೇಕು ಸರ್ ಶಿಕ್ಷೆ ಆಗ್ಬೇಕು, ಕಾನೂನು ರೀತಿಯಲ್ಲಿ ಆಗ್ಬೇಕು ಅಂತ. ಕಾನೂನು ರೀತಿಯಲ್ಲಿ ಸರ್. ಓಕೆ ಬ್ರದರ್, ಥ್ಯಾಂಕ್ ಯು. ಹಾಂ ಸರ್.